ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ. ನಾನು ಯಾರು? ಹೂ ಆ್ಯಮ್ ಐ ಎನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿ ಇಡೀ ಜಗತ್ತಿನ ಎಲ್ಲ ಭಾಗಗಳಿಂದ ಎಲ್ಲ ವರ್ಗದ ಸಹಸ್ರಾರು ಜನರನ್ನು ಸೂಜಿಗಲ್ಲಿನಂತೆ ಸೆಳೆದು ಅವರೆಲ್ಲರಿಗೂ ಕೂಡ ಆತ್ಮಜ್ಞಾನವನ್ನು ಸರಳ ಭಾಷೆಯಲ್ಲಿ ಉಣಬಡಿಸಿದಂತಹ ಮಹಾನ್ ಸಂತ ಭಗವಾನ್ ರಮಣ ಮಹರ್ಷಿಗಳ ಜೀವನ ಚರಿತ್ರೆ. ಇದು ಗುರುವಾಣಿ ಗುರುತತ್ವ ಪ್ರಸಾರದಲ್ಲಿ ನಾನು ನಿಮ್ಮ ನಿಖಿಲ್. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ರಮಣ ಮಹರ್ಷಿ ತಮಿಳುನಾಡಿನ ಚೆನ್ನೈ ಮಹಾನಗರದ ಮದುರೈ ಪಟ್ಟಣಕ್ಕೆ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತಿರುಚಳ್ಳಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ರಮಣ ಮಹರ್ಷಿಗಳು ಹುಡ್ತಾರೆ. ಆ ಗ್ರಾಮ ಬಹುಶಃ ರಮಣರಿಂದಲೇ ಪ್ರಸಿದ್ಧಿಯಾಗಿದೆ. ಆ ಊರಲ್ಲಿ ಪ್ರಾಚೀನವಾದಂಥ ಶಿವ ದೇವಾಲಯ ಒಂದಿರುತ್ತೆ. ಶ್ರೀ ರಮಣರು ಹುಟ್ಟಿದಂಥ ದಿನ ಆ ದೇವಾಲಯದ ಶಿವನ ಉತ್ಸವ ಮೂರ್ತಿ ದೇವಾಲಯಕ್ಕೆ ಮರಳುವಂಥ ಹೊತ್ತು ಆ ರಾತ್ರಿ 1 ಗಂಟೆಗೆ ಸರಿಯಾಗಿ ವೆಂಕಟರಮನ್ ಅವರ ಜನನ ಆಗುತ್ತೆ. ತಂದೆ ಸುಂದರಂ ಅಯ್ಯರ್, ತಾಯಿ ಅಳಗಮ್ಮಾಳ್. ರಮಣರಿಗೆ 3 ವರ್ಷದ ದೊಡ್ಡ ಅಣ್ಣ ನಾಗಸ್ವಾಮಿ, 6 ವರ್ಷದ ಚಿಕ್ಕವನಾದಂತಹ ನಾಗಸುಂದರ ಎನ್ನುವಂಥ ಒಬ್ಬ ತಮ್ಮ ಮತ್ತು 8 ವರ್ಷದ ತಂಗಿ ಅಲಮೇಲು ಇರ್ತಾರೆ. ಸಾಮಾನ್ಯ ಮಧ್ಯಮ ವರ್ಗದ ಸಂತೃಪ್ತ ಕುಟುಂಬ ರಮಣ ಮಹರ್ಷಿಗಳಾಗಿರುತ್ತದೆ. ರಮಣ ಮಹರ್ಷಿಗಳ ಹುಟ್ಟು ಹೆಸರು ವೆಂಕಟರಮಣ ಅಂತ ಇಟ್ಟಿರ್ತಾರೆ. ಅವರನ್ನು ಸ್ಕೂಲಿಗೆ ಸೇರಿಸಬೇಕಾದ್ರೆ ದಾಖಲಾತಿಯಲ್ಲಿ ವೆಂಕಟರಮಣ ಅಯ್ಯರ್ ಅಂತ ಬದಲಾಯಿಸಲಾಗುತ್ತೆ. ರಮಣ ಮಹರ್ಷಿಗಳಿಗೆ 12 ವರ್ಷ ವಯಸ್ಸಾಗಿದ್ದಾಗ ಅವರ ತಂದೆ ಸುಂದರಂ ಅಯ್ಯರ್ ಅವರು ತಮ್ಮ 48ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ತಂದೆಯ ಮರಣದ ನಂತರ ಕುಟುಂಬ ಸಂಕಷ್ಟಕ್ಕೆ ಸಿಲುಕುತ್ತೆ. ಆಗ ಕುಟುಂಬದ ಹೊಣೆಗಾರಿಕೆಯನ್ನು ರಮಣರ ಚಿಕ್ಕಪ್ಪಂದಿರಾದ ನೆಲ್ಲಿಯಪ್ಪ ಅಯ್ಯರ್ ಹಾಗೂ ಸುಬ್ಬು ಅಯ್ಯರ್ ಅವರು ವಹಿಸ್ಕೋತಾರೆ. ಮಧುರೈಯಲ್ಲಿದ್ದಂತಹ ಚಿಕ್ಕಪ್ಪ ಸುಬ್ಬು ಅಯ್ಯರ್ ಮನೆಗೆ ರಮಣರು ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಆನಂತರ ಮಿಷನ್ ಹೈಸ್ಕೂಲಿಗೆ ಸೇರಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಕೂಡ ರಮಣ ಮಹರ್ಷಿಗಳು ಜೊತೆಗೆ ಅವರ ಅಣ್ಣ, ಅವರ ತಮ್ಮ ಮೂವರು ಕೂಡ ಮುಂದುವರಿಸ್ತಾರೆ. 1896 ಜುಲೈರಲ್ಲಿ ತಮ್ಮ 17ನೇ ವಯಸ್ಸಿನಲ್ಲಿ ರಮಣರು ಯಾವ ಗುರುವಿನ ಉಪದೇಶ ಇಲ್ಲದೆ ಆತ್ಮಜ್ಞಾನವನ್ನು ಪಡೀತಾರೆ. ಆ ದಿನ ರಮಣರ ಬದುಕನ್ನು ಬದಲಿಸಿದ ದಿನ. ಆ ದಿನ ತನ್ನ ಚಿಕ್ಕಪ್ಪನ ಮನೆಯ ಮಹಡಿಯ ಕೊಠಡಿಯಲ್ಲಿ ಒಬ್ಬರೇ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ರಮಣರಿಗೆ ಸಾವಿನ ಭಯ ಕಾಣಿಸಿಕೊಳ್ತದೆ. ಮೊದಲು ನನಗ್ಯಾಕೆ ಈಗ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ದೇಹ ನಿಶ್ಚಲವಾದಂತೆ, ರಕ್ತ ಪರಿಚಲನೆ, ಉಸಿರಾಟ ನಿಂತಂತೆ ಅನಿಸುತ್ತೆ. ಸಾವು ಬಂದಂತೆ ಅನುಭವ ಆಗುತ್ತೆ. ಇದನ್ನು ಹೇಳ್ಕೊಳ್ಳಿಕ್ಕೆ ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ. ಆಗ ರಮಣರ ಅಸಾಧಾರಣ ಧೈರ್ಯ ಅವರ ಜೊತೆಗಿರುತ್ತೆ. ಈ ಸಾವಿನ ಅನುಭವದ ಎಲ್ಲ ಪ್ರಕ್ರಿಯೆಗಳು ರಮಣರಿಗೆ ತಿಳಿತಾ ಇರುತ್ತೆ. ತನ್ನ ಸಾವನ್ನು ತಾನೇ ನೋಡ್ತಾ ಇರುವಂತೆ ರಮಣರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ನನಗೆ ಸಾವು ಬಂದಿದೆ. ಸಾವಿನ ಅರ್ಥವೇನು? ಸಾಯುವುದು ಯಾವುದು? ದೇಹವಾ? ಆತ್ಮವಾ? ಈ ದೇಹ ತಾನೇ. ದೇಹ ಸತ್ತಿದೆ, ಇದನ್ನು ಸ್ಮಶಾನಕ್ಕೆ ಕೊಂಡೊಯ್ತಾರೆ, ಅಲ್ಲಿ ಸುಡಲಾಗ್ತದೆ. ಆದರೆ ದೇಹದ ಜೊತೆ ನಾನು ಸಾಯುವನೇ? ನಾನು ದೇಹವೇ? ಈ ರೀತಿಯ ಪ್ರಶ್ನೆಗಳು ರಮಣರ ಮನಸ್ಸಿನಲ್ಲಿ ಮಿಂಚಿನಂತೆ ಕಾಡಲಿಕ್ಕೆ ಪ್ರಾರಂಭಿಸ್ತವೆ. ತನ್ನ ತಂದೆಯ ಸಾವನ್ನು ಹತ್ತಿರದಲ್ಲಿ ಕಂಡಿದ್ದಂತಹ ರಮಣರು ಈ ಸಂದರ್ಭದಲ್ಲಿ ಅದನ್ನು ನೆನೆದುಕೊಂಡು ತಾನೂ ಕೂಡ ಸತ್ತಂತೆ ನಟಿಸ್ತಾರೆ. ಈ ಅನುಭವವನ್ನು ರಮಣರು ಈ ರೀತಿ ಬಣ್ಣಿಸ್ತಾರೆ. ಸಾವಿನ ಭಯದ ಆಘಾತ ನನ್ನ ಮನಸ್ಸನ್ನು ಅಂತರಾಳಕ್ಕೆ ದೂಡಿತು. ಸಹಜವೋ ಎಂಬಂತೆ ನನ್ನ ಉಸಿರಾಟವನ್ನು ತಡೆದು ನನ್ನ ಸ್ವರೂಪದ ಬಗ್ಗೆ ವಿಚಾರ ಮಾಡತೊಡಗಿದೆ. ಶವದಂತೆ ದೇಹವನ್ನು ಚಾಚಿದೆ. ನಿಜವಾಗಿಯೂ ಕೂಡ ನನ್ನ ದೇಹ ಗಡುಸಾಗಿ ಇರತಕ್ಕಂಥದ್ದು ಕಾಣಿತು. ಆದರೆ ದೇಹ ಸತ್ತು ಗಡುಸಾಗಿದ್ದರೂ ಕೂಡ ನಾನು ಸತ್ತಿರಲಿಲ್ಲ.
ಅದಕ್ಕೆ ಬದಲು ನಾನು ಅಸ್ತಿತ್ವದ ಚೈತನ್ಯ ಸ್ವರೂಪವಾಗಿದ್ದೆ. ಆದ್ದರಿಂದ ನನ್ನಲ್ಲಿ ಒಂದು ಪ್ರಶ್ನೆ ಎದ್ದಿತು, ಈ ನಾನು ಅನ್ನುವಂಥದ್ದು ಏನು? ಇದು ಒಂದು ಶಕ್ತಿಯ ಅಥವಾ ಪ್ರವಾಹವಾಗಿ ದೇಹದೊಡನೆ ಸಂಪರ್ಕ ಹೊಂದಿದ್ರೂ ದೇಹ ಗಡಸಾಗಿರಲಿ ಅಥವಾ ಚಟುವಟಿಕೆಯಿಂದಿರಲಿ ಇದು ಕೆಲಸ ಮಾಡ್ತಿರುತ್ತೆ ಅಂತ ನಾನು ತಿಳ್ಕೊಂಡೆ. ಈ ಪ್ರವಾಹ ಅಥವಾ ಕೇಂದ್ರ ನನ್ನ ಪ್ರವೃತ್ತಿ, ಚಲನ ಇತ್ಯಾದಿ ಕಾರ್ಯಗಳನ್ನು ಮಾಡಿಸುತ್ತೆ ಅನ್ನುವಂಥ ಅರಿವು ಮೂಡಿ ಸಾವಿನ ಭಯ ನನ್ನನ್ನು ಬಿಟ್ಟೋಯ್ತು. ನಾನು ಸೂಕ್ಷ್ಮ ಚೈತನ್ಯವಾಗಿದ್ದು ಆ ಚೈತನ್ಯಕ್ಕೆ ಸಾವಿಲ್ಲದೆ ಇರೋದರಿಂದ ಹೆದರಬೇಕಾಗಿಲ್ಲ ಅನ್ನುವಂಥ ಜಾಗೃತಿ ಮೂಡಿತು. ಈ ಜಾಗೃತಿ ನನಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಒಂದು ನಿರಂತರವಾದ ವಿಚಾರ ಅಥವಾ ಅನುಭವವನ್ನು ನೀಡಿತು. ನಾನು ಏನೇ ಮಾಡ್ತಿರಲಿ, ಓದ್ತಿರಲಿ, ನಡೀತಾ ಇರುವಾಗ, ಮಾತನಾಡುವಾಗ, ವಿಶ್ರಾಂತಿ ತಗೊಳ್ಳುವಾಗ ನನ್ನ ವ್ಯಕ್ತಿತ್ವ ಒಂದು ಚೈತನ್ಯ, ಶಕ್ತಿ ಅಥವಾ ಆವೇಶವಾಗಿದ್ದು ಅದರಲ್ಲಿ ನಾನು ಸ್ಥಿರವಾಗಿ ತಲ್ಲೀನನಾದೆ. ಹೀಗೆ ರಮಣರಿಗೆ ಮಹತ್ವದ ಜ್ಞಾನೋದಯ ಉಂಟಾಗುತ್ತೆ. ನಾಶರಹಿತ ಜ್ಞಾನದ ಮಹರ್ಷಿ ಅವತ್ತು ಹುಟ್ಟುತ್ತಾನೆ. ರಮಣರಿಗೆ ಸಾವಿನ ಅನುಭವ ಆದ ನಂತರ ಜೀವನದ ರೀತಿಯೇ ಬೇರೆಯಾಗುತ್ತೆ. ಲೋಕದ ಮೇಲಿನ ಆಸಕ್ತಿ ಕಡಿಮೆಯಾಗಿ ಹೋಗುತ್ತೆ. ಮನೆಯಲ್ಲಿ ಪುಸ್ತಕ ಇಟ್ಕೊಂಡಿದ್ರೂ ಕೂಡ ಅದರ ಮೇಲೆ ಗಮನ ಇರ್ತಾ ಇರಲಿಲ್ಲ. ಸದಾ ಧ್ಯಾನ ಭಂಗಿಯಲ್ಲೇ ಇರ್ತಾ ಇದ್ದರು. ತಾನು ಪಡೆದುಕೊಂಡಿದ್ದಂಥ ಆತ್ಮಾನುಭವದ ಸ್ಮರಣೆಯೇ ಅವರನ್ನು ಆವರಿಸಿರುತ್ತದೆ. ಅಣ್ಣ ನಾಗಸ್ವಾಮಿ ಗೇಲಿ ಮಾಡಿದ್ರೂ ಕೂಡ ರಮಣರು ಪ್ರತಿಕ್ರಿಯೆ ತೋರಿಸೋದಿಲ್ಲ. ರಮಣರಿಗೆ ಜ್ಞಾನೋದಯವಾದ 3 ತಿಂಗಳಿಗೆ ಶಾಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಆಗಸ್ಟ್ 29ರ ದಿನ ಶಾಲೆಯ ಉಪಾಧ್ಯಾಯರು ಇಂಗ್ಲಿಷ್ ವ್ಯಾಕರಣ ಗ್ರಂಥದ ಪಾಠವನ್ನು 3 ಬಾರಿ ಬರೆದು ತರಲಿಕ್ಕೆ ಶಿಕ್ಷೆಯನ್ನು ರಮಣರಿಗೆ ಕೊಟ್ಟಿರ್ತಾರೆ. ಮನೆಗೆ ಬಂದಂಥ ರಮಣರು ಅದನ್ನು 2 ಸಾರಿ ಬರೀತಾರೆ. 3ನೇ ಸಾರಿ ಬರಿಬೇಕಾದರೆ ಅದರ ನಿಷ್ಪ್ರಯೋಜಕತೆಯ ಅರಿವು ರಮಣರ ಮನಸ್ಸಿಗೆ ತೀವ್ರವಾಗಿ ಬಂದು ಕಾಗದದ ಹಾಳೆಗಳನ್ನು ಪಕ್ಕಕ್ಕೆ ಸರಿಸಿ ಅಲ್ಲೇ ಧ್ಯಾನಮಗ್ನರಾಗ್ತಾರೆ. ಅಲ್ಲಿಯೇ ಇದ್ದು ಈ ಘಟನೆಯನ್ನು ಗಮನಿಸ್ತಾ ಇದ್ದಂಥ ಅಣ್ಣ ನಾಗಸ್ವಾಮಿ ರಮಣರಿಗೆ ಹೇಳ್ತಾರೆ, ನಿನ್ನಂಥವನಿಗೆ ಹೋದೆಲ್ಲ ಯಾಕೆ? ಸಾಧುವಿನ ಜೀವನ ನಡೆಸಲು ಬಯಸ್ತಕ್ಕಂಥವನಿಗೆ ಲೌಕಿಕ ಜೀವನ ಅನುಭವಿಸುವ ಹಕ್ಕಿಲ್ಲ ಅಂತಾರೆ. ಈ ಮಾತನ್ನು ರಮಣರ ಅಣ್ಣ ಸುಮಾರು ಬಾರಿ ಹೇಳಿರ್ತಾರೆ. ಇಂದೇಕೋ ಆ ಮಾತಿನ ಸತ್ಯ ರಮಣರ ಅನುಭವಕ್ಕೆ ಬರುತ್ತೆ. ಆ ಮಾತನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಕೊಂಡು ಎಲ್ಲವನ್ನ ತ್ಯಜಿಸಿ ಮನೆಯನ್ನು ಬಿಟ್ಟು ತನ್ನನ್ನು ಆಗಾಗ ಕರೀತಾ ಇದ್ದಂಥ ಅರುಣಾಚಲನ ಸನ್ನಿಧಿಗೆ ಹೊರಡಲಿಕ್ಕೆ ಮನಸ್ಸು ಮಾಡ್ತಾರೆ ರಮಣರು. ಸ್ವಲ್ಪ ಸಮಯದ ನಂತರ ನನಗೆ ಸ್ಕೂಲ್ನಲ್ಲಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತೇಳಿ ಸುಳ್ಳು ಹೇಳಿ ಬೇಗ ಶಾಲೆಗೆ ಹೋಗಬೇಕಾಗಿದೆ ಅಂತ ಅಣ್ಣನಿಗೆ ಸುಳ್ಳು ಹೇಳ್ತಾರೆ ರಮಣರು. ರಮಣರ ಅಣ್ಣ ಹೇಳ್ತಾರೆ, ಹಾಗಾದರೆ ಕೆಳಗಡೆ ಪೆಟ್ಟಿಗೆಯಲ್ಲಿ 5 ರೂಪಾಯಿ ಇದೆ, ದಾರಿಯಲ್ಲಿ ಹೋಗುವಾಗ ನನ್ನ ಕಾಲೇಜಿನ ಫೀಸನ್ನು ಕಟ್ಟಿಬಿಡು ಅಂತಾರೆ. ರಮಣರಿಗೆ ಬೇಕಾದ ಪ್ರಯಾಣದ ಹಣವನ್ನು ಆ ಅರುಣಾಚಲೇಶ್ವರನೇ ಒದಗಿಸಿದಂತಾಗತ್ತೆ. ಚಿಕ್ಕಮ್ಮ ರಮಣರಿಗೆ ಊಟವನ್ನು ಬಡಿಸ್ತಾರೆ. ಅದೇ ರಮಣರು ಮನೆಯಲ್ಲಿ ಮಾಡಿದ ಕೊನೆಯ ಊಟವನ್ನು ಮಾಡಿ ಮನೆಯಲ್ಲಿದ್ದ ಹಳೆಯ ರೈಲ್ವೆ ಗೈಡನ್ನು ತೆಗೆದುಕೊಂಡು ತಿರುವಣ್ಣಾಮಲೆಯ ರೈಲ್ವೆ ದಾರಿಯನ್ನು ತಿಳ್ಕೋತಾರೆ. ಅಲ್ಲಿ ತಿಂಡಿವನಂ ಎನ್ನುವ ಸ್ಥಳ ತಿರುವಣ್ಣಾಮಲೆಗೆ ಸಮೀಪದ ರೈಲ್ವೆ ಸ್ಟೇಷನ್ ಅಂತೇಳಿ ಸೂಚಿಸಿರುತ್ತೆ. ಅಲ್ಲಿಗೆ ಹೋಗಲಿಕ್ಕೆ 3 ರೂಪಾಯಿಗಳು ಸಾಕಾಗ್ಬೋದು ಅಂತ ರಮಣರು ಅಂದಾಜಿಸ್ತಾರೆ. ಅಣ್ಣ ಕೊಟ್ಟಂಥ 5 ರೂಪಾಯಿಯಲ್ಲಿ 2 ರೂಪಾಯಿಯನ್ನು ಅಲ್ಲೇ ಇಟ್ಟು ತಾವು ಹೋದ ಮೇಲೆ ಮನೆಯಲ್ಲಿ ಯಾರೂ ಕೂಡ ಗಾಬರಿಯಾಗದಿರಲಿ ಅಂತ ತನ್ನ ಅಣ್ಣನಿಗೆ ಒಂದು ಚಿಕ್ಕ ಪತ್ರವನ್ನು ಬರೀತಾರೆ. ಆ ಪತ್ರ ಹೀಗಿರುತ್ತೆ: ನನ್ನ ತಂದೆಯ ಆಜ್ಞೆಯಂತೆ ನಾನು ಅವನನ್ನು ಹುಡುಕಲಿಕ್ಕೆ ಹೊರಟಿದ್ದೇನೆ. ಈ ಸತ್ಕಾರ್ಯವನ್ನು ಇಂದು ಕೈಗೊಂಡಿದ್ದೇನೆ. ಈ ಕಾರ್ಯಕ್ಕಾಗಿ ಯಾರೂ ದುಃಖಿಸಬಾರದು. ಇದನ್ನು ಹುಡುಕುವುದಕ್ಕಾಗಿ ಹಣವನ್ನು ಖರ್ಚು ಮಾಡಲೂಬಾರದು. ನಿನ್ನ ಕಾಲೇಜು ಶುಲ್ಕವನ್ನು ಕಟ್ಟಿಲ್ಲ, ಇದರ ಜೊತೆ 2 ರೂಪೀಸ್ ಇದೆ, ಇಂತಿ ಅಂತೇಳಿ ಬರೆದಿರುತ್ತೆ. ಈ ಪತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಜಗತ್ತಿನ ತಂದೆಯಾದ ಅರುಣಾಚಲ ಶಿವನ ಆಜ್ಞೆಯಂತೆ ನಾನು ಅಂದರೆ ಆತ್ಮಸ್ವರೂಪವಾದ ನಾನು ಎಂದರ್ಥ. ಅವನನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇನೆ. ಅವನನ್ನು ಅಂದರೆ ತನ್ನನ್ನು ತಾನೇ ಎಂದರ್ಥ. ರಮಣರು ಆ ದಿನ ಮಧ್ಯಾಹ್ನ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಇವರು ಬರುವ ಹೊತ್ತಿಗಾಗಲೇ ತಿಂಡಿವನಂಗೆ ಹೋಗಬೇಕಾದಂಥ ರೈಲು ಬಂದು ಹೋಗಿರಬೇಕಾಗಿರುತ್ತೆ. ಆಶ್ಚರ್ಯ ಏನಪ್ಪ ಅಂದರೆ ರೈಲು ಅವತ್ತು ತಡವಾಗಿ ಬಂದಿರುತ್ತೆ.
ತಿಂಡಿವನಂಗೆ ಟಿಕೆಟ್ ಪಡೆದ ಮೇಲೆ ರಮಣರ ಕೈಯಲ್ಲಿ ಉಳಿದಿದ್ದು 3 ಆಣೆ ಮಾತ್ರ. ರಮಣರು ರೈಲಿನಲ್ಲಿ ಕುಳಿತು ಆತ್ಮಾನಂದದಲ್ಲಿ ಮುಳುಗಿಬಿಡುತ್ತಾರೆ. ತಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದ್ದಂಥ ಮುಸ್ಲಿಂ ಮೌಲಿ ಒಬ್ಬರು ರಮಣರನ್ನು ಗಮನಿಸಿ ಕೇಳ್ತಾರೆ, ಸ್ವಾಮಿ, ನೀವು ಎಲ್ಲಿಗೆ ಹೊರಟಿದ್ದೀರಾ ಅಂತ. ಆಗ ರಮಣರು ಹೇಳ್ತಾರೆ, ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ಅಂತ. ಆಗ ಮೌಲಿ ಹೇಳ್ತಾರೆ, ನಾನು ಅದರ ಮುಂದಿನ ನಿಲ್ದಾಣವಾದ ತಿರುಕೋಯಿಲೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಶ್ಚರ್ಯಗೊಂಡಂಥ ರಮಣರು ತಾನು ತಿಂಡಿವನಂಗೆ ಟಿಕೆಟ್ ಪಡೆದ ವಿಚಾರವನ್ನು ತಿಳಿಸ್ತಾರೆ. ಆಗ ಮೌಲ್ವಿ ರಮಣರಿಗೆ ಹೇಳ್ತಾರೆ, ವಿಲ್ಲುಪುರಂ ಜಂಕ್ಷನ್ನಲ್ಲಿ ಇಳ್ಕೊಂಡು ತಿರುವಣ್ಣಾಮಲೆಗೆ ರೈಲು ಬದಲಿಸಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಟಿಕೆಟನ್ನು ರಮಣರು ತಪ್ಪಾಗಿ ತೆಗೆದುಕೊಂಡಿದ್ದರೂ ಕೂಡ ಸರಿಯಾದ ಮಾಹಿತಿಯನ್ನು ಆ ಅರುಣಾಚಲ ಶಿವನೇ ಮೌಲ್ವಿಯ ರೂಪದಲ್ಲಿ ಬಂದು ಸರಿಪಡಿಸಿದ ಹಾಗೆ ಅನಿಸುತ್ತೆ. ರೈಲು ಬೆಳಗಿನ ಜಾವ 3:30ಕ್ಕೆ ವಿಲ್ಲುಪುರಂ ರೈಲ್ವೆ ನಿಲ್ದಾಣವನ್ನು ಬಂದು ಸೇರುತ್ತೆ. ರಮಣರಿಗೆ ಹೊಟ್ಟೆ ಹಸಿವಾಗಿ ಪಕ್ಕದ ಒಂದು ಹೋಟೆಲ್ಗೆ ಹೋಗಿ ಊಟ ಸಿಗುತ್ತಾ ಅಂತ ಕೇಳ್ತಾರೆ. ಆ ಹೋಟೆಲ್ನವನು ಮಧ್ಯಾಹ್ನದ ವೇಳೆಗೆ ಊಟ ಸಿಗುತ್ತೆ ಅಂತ ಹೇಳ್ತಾನೆ. ರಮಣರು ಅಲ್ಲಿಯೇ ಕುಳಿತು ಧ್ಯಾನಾವಸ್ಥೆಗೆ ತಲುಪ್ತಾರೆ. ಮಧ್ಯಾಹ್ನದ ವೇಳೆಗೆ ಊಟ ಮಾಡಿದ ನಂತರ ಆ ಹೋಟೆಲ್ ಮಾಲೀಕನಿಗೆ 2 ಆಣೆಯನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ರಮಣರು. ಸಾಧುವಿನಂತೆ ಕಾಣ್ತಾ ಇದ್ದಂಥ ಬ್ರಾಹ್ಮಣ ವರ್ಚಸ್ವಿ ಯುವಕನಿಂದ ಆ ಹೋಟೆಲ್ ಮಾಲೀಕ ಹಣವನ್ನು ಮುಟ್ಟೋದಿಲ್ಲ. ಆ ಹಣದಲ್ಲಿ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ರೈಲ್ವೆ ಸ್ಟೇಷನ್ಗೆ ಬಂದು ಮಾಂಬೋಲಂ ಪತ್ರುವಿಗೆ ಟಿಕೆಟನ್ನು ಪಡ್ಕೊಂಡು ಸ್ವಲ್ಪ ಹೊತ್ತಿಗೆ ಆ ಊರನ್ನು ತಲುಪ್ತಾರೆ. ಅಲ್ಲಿಂದ 10 ಮೈಲಿ ನಡೆದು ಅರುಣಿನಲ್ಲೂರು ಎನ್ನುವಂಥ ಗ್ರಾಮಕ್ಕೆ ಬಂದು ಸೇರ್ತಾರೆ. ಆ ಊರಿನ ಬೆಟ್ಟದ ಮೇಲಿರುವ ಅತುಲ್ಯನಾಥೇಶ್ವರ ದೇವಾಲಯದಲ್ಲಿ ಕುಳಿತು ಧ್ಯಾನಮಗ್ನರಾಗ್ತಾರೆ ರಮಣರು. ಅಲ್ಲಿಂದ 3/4 ಮೈಲಿ ನಡೆದು ಹೋಗುವಾಗ ಅದು ಆಗಸ್ಟ್ 31 ಕೃಷ್ಣನ ಜನ್ಮದಿನ, ಗೋಕುಲಾಷ್ಟಮಿಯಾಗಿರುತ್ತೆ. ರಮಣರು ತಿರುವಣ್ಣಾಮಲೆಗೆ ತಲುಪಲಿಕ್ಕೆ ಇನ್ನೂ ಕೂಡ 20 ಮೈಲಿ ಪ್ರಯಾಣವನ್ನು ಮಾಡಬೇಕಿರುತ್ತೆ. ಅವರ ಬಳಿ ದುಡ್ಡಿರೋದಿಲ್ಲ. ರಮಣರು ಎದ್ದು ಅಲೆದಾಡುತ್ತಾ ಒಂದು ಮನೆಯ ಮುಂದೆ ಬಂದು ನಿಲ್ತಾರೆ. ಆ ಮನೆ ಮುತ್ತುಕೃಷ್ಣಂ ಭಾಗವತರ್ ಎಂಬ ಸಂಪ್ರದಾಯಸ್ಥ ಬ್ರಾಹ್ಮಣರ ಮನೆಯಾಗಿರುತ್ತೆ. ರಮಣರು ಆ ಮನೆಗೆ ಹೋಗಿ ಅಲ್ಲಿ ಆಹಾರಕ್ಕಾಗಿ ಕೇಳ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ದಿನ ಒಳಿತಾ ಇರ್ತಕ್ಕಂಥ ತೇಜಸ್ವಿ ಬಾಲಕನೊಬ್ಬ ಮನೆಯ ತನಕ ಬಂದು ಆಹಾರ ಬೇಡಿದಾಗ ಆ ಮನೆಯ ಯಜಮಾನಿಗೆ ತುಂಬ ಸಂತೋಷ ಆಗಿ ರಮಣರಿಗೆ ಹೊಟ್ಟೆ ತುಂಬ ಮೃಷ್ಟಾನ್ನವನ್ನು ಬಡಿಸ್ತಾರೆ ಆ ಮಹಾತಾಯಿ. ನಂತರ ರಮಣರು ತಮ್ಮ ಕಿವಿ ಓಲೆಗಳನ್ನು ತೋರಿಸಿ ತನ್ನ ಖರ್ಚಿಗಾಗಿ 4 ರೂಪಾಯಿಯನ್ನು ಕೊಡಿ ಅಂತ ಕೇಳ್ತಾರೆ ಆ ಮನೆಯ ಮಾಲೀಕರಿಗೆ. ಮನೆಯ ಮಾಲೀಕರಾದ ಭಾಗವತರು ಆ ಕಿವಿ ಓಲೆಗಳು ನಕಲಿ ಆಭರಣಗಳು ಅಲ್ಲ ಅಂತೇಳಿ ಖಚಿತಪಡಿಸಿಕೊಂಡ ನಂತರ ರಮಣರು ಕೇಳಿದ 4 ರೂಪಾಯಿಯನ್ನು ಕೊಡ್ತಾರೆ. ಕಿವಿ ಓಲೆಗಳಿಗೆ ಆಗ ಸುಮಾರು ಬೆಲೆ 20 ರೂಪಾಯಿಗಳಿರುತ್ತೆ. ಭಾಗವತರ್ ಅವರು ಒಂದು ಚೀಟಿಯನ್ನು ಬರೆದುಕೊಟ್ಟು ತನಗೆ ಬೇಕಾದಾಗ ಈ ಕಿವಿಯ ಓಲೆಗಳನ್ನು ತಾವು ಬಿಡಿಸ್ಕೋಬಹುದು ಅಂತೇಳಿ ಹೇಳ್ತಾರೆ. ಅಲ್ಲಿಂದ ಹೊರಟ ರಮಣರು ಆ ಬೀದಿಯನ್ನು ದಾಟ್ತಾ ಇದ್ದಂತೆ ಭಾಗವತರ್ ಬರೆದುಕೊಟ್ಟ ಚೀಟಿಯನ್ನು ಹರಿದು ಬಿಸಾಕ್ತಾರೆ. ಇದರ ಅರ್ಥ ರಮಣರಿಗೆ ಆ ಒಡವೆಗಳನ್ನು ಮತ್ತೆ ಬಿಡಿಸಿಕೊಳ್ಳುವ ಯಾವ ಉದ್ದೇಶವೂ ಕೂಡ ಇರಲಿಲ್ಲ. ಆ ದಿನ ರೈಲ್ವೆ ಸ್ಟೇಷನ್ನಲ್ಲೇ ತಂಗ್ತಾರೆ. ಮರುದಿನ ಅವತ್ತು 1896ನೇ ಇಸವಿ ಸೆಪ್ಟೆಂಬರ್ 1 ಅಂದಿಗೆ ಮನೆಯನ್ನು ಬಿಟ್ಟು 3 ದಿನಗಳಾಗಿರುತ್ತೆ. 3 ದಿನಗಳ ಪ್ರಯಾಣದ ನಂತರ ಕಡೆಗೆ ಅರುಣಾಚಲಕ್ಕೆ ಬಂದು ತಲುಪ್ತಾರೆ ರಮಣರು. ತಿರುವಣ್ಣಾಮಲೈನ ಮಣ್ಣಿನ ಸ್ಪರ್ಶವಾದ ಮೇಲೆ ರಮಣರಿಗೆ ಮಹದಾನಂದ ಉಕ್ಕಿ ಬರುತ್ತೆ. ಆದಷ್ಟು ವೇಗವಾಗಿ ಅರುಣಾಚಲ ಶಿವನ ಮಹಾದೇವಾಲಯಕ್ಕೆ ತಲುಪ್ತಾರೆ. ಅರುಣಾಚಲೇಶ್ವರನ ದೇವಾಲಯದ ಬಾಗಿಲು ತೆರೆದಿರುತ್ತೆ. ಗುಡಿಯೊಳಗೆ ಕಾಲಿಟ್ಟ ತಕ್ಷಣವೇ ಭಾವ ಪರವಶರಾಗಿ ಬಿಡ್ತಾರೆ ರಮಣರು. ಕಡೆಗೂ ತಂದೆ ಮಗನ ಮಿಲನವಾಗಿತ್ತು. ಲೌಕಿಕದ ಎಲ್ಲ ಬಂಧನಗಳು ಕಳೆದೋಗ್ತವೆ. ಮನಸ್ಸು ನಿರಾಳ ಆಗುತ್ತೆ. ದೇವಾಲಯದ ಹೊರಗಡೆ ಬರುವಾಗ ರಮಣರಿಗೆ ಕ್ಷೌರಿಕನೊಬ್ಬ ಸಿಗ್ತಾನೆ. ಕ್ಷೌರಿಕನೊಬ್ಬ ಹೇಳ್ತಾನೆ, ಸ್ವಾಮಿ, ತಲೆಯ ಕೂದಲನ್ನು ತೆಗಿಬೇಕಾ ಅಂತ ಕೇಳ್ತಾನೆ. ರಮಣರು ಒಪ್ಪಿಗೆ ಸೂಚಿಸಿದ ನಂತರ ಕ್ಷೌರಿಕ ರಮಣರ ಪೂರ್ತಿ ಕೂದಲನ್ನು ತೆಗೆದು ಹಾಕ್ತಾನೆ. ಕೈಯಲ್ಲಿ
3ಕ್ಕೂ ಹೆಚ್ಚು ಕಾಸು ಉಳಿದಿರುತ್ತೆ. ಅದನ್ನು ಕೆರೆಯಲ್ಲಿ ಬಿಸಾಕ್ತಾರೆ. ಅಲ್ಲಿಂದ ಮುಂದೆ ರಮಣರ ಕೈ ಎಂದೂ ಕೂಡ 1 ರೂಪಾಯಿಯನ್ನು ಕೂಡ ಮುಟ್ಟೋದಿಲ್ಲ. ಲೌಕಿಕವೆಲ್ಲವನ್ನು ತ್ಯಜಿಸಿದ ನಂತರ ಬ್ರಾಹ್ಮಣ್ಯದ ಗುರುತಾದ ಜನಿವಾರವನ್ನು, ಮೈಯನ್ನು ಮುಚ್ಚಿದ ವಸ್ತ್ರವು ಅಗತ್ಯ ಇಲ್ಲ ಅಂತೇಳಿ ಭಾವಿಸಿ ಎಲ್ಲವನ್ನು ತೆಗೆದುಹಾಕಿ ತಾನು ಉಟ್ಟ ಪಂಚೆಯನ್ನು ಹರಿದು ಕೌಪೀನವನ್ನು ಮಾತ್ರ ಕಟ್ಕೋತಾರೆ. ಕ್ಷೌರವಾದ ಮೇಲೆ ಸ್ನಾನ ಮಾಡಬೇಕಲ್ಲ, ಅದು ತಾನೇ ಯಾಕೆ ಅಂತೇಳಿ ಯೋಚನೆಯನ್ನು ಮಾಡುವಾಗ ಅಷ್ಟರಲ್ಲಿ ಅರುಣಾಚಲೇಶ್ವರನ ಕೃಪೆಯಂತೆ ಜೋರಾಗಿ ಮಳೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ರಮಣರು ಪೂರ್ತಿಯಾಗಿ ನೆಂದು ಅರುಣಾಚಲೇಶ್ವರನ 1000 ಕಂಬಗಳ ಮಂಟಪದಲ್ಲಿ ಧ್ಯಾನಕ್ಕೆ ಕುಳಿತು ಪರಮಾನಂದದಲ್ಲಿ ಮುಳುಗಿಬಿಡುತ್ತಾರೆ. ಹೀಗೆ ಧ್ಯಾನಕ್ಕೆ ಕುಳಿತ ರಮಣರು 3 ದಿನವಾದರೂ ಊಟವನ್ನೇ ಮಾಡೋದಿಲ್ಲ. ಅರುಣಾಚಲೇಶ್ವರನ ದೇವಾಲಯದಲ್ಲಿ ಗಾಢವಾದ ಸಮಾಧಿ ಸ್ಥಿತಿಯಲ್ಲಿ ಮುಳುಗಿದ್ದಂಥ ರಮಣರನ್ನು ನೋಡಿದ ಮೌನಿಸ್ವಾಮಿಗಳು ಎನ್ನುವಂಥವರು ಅಲ್ಲಿಯೇ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದಂಥ ಪಳನಿಸ್ವಾಮಿಗಳು ಎಂಬುವರನ್ನ ಕರೆದು ಹುಡುಗನಿಗೆ ಏನಾದರೂ ತಿನ್ನಲಿಕ್ಕೆ ಆಹಾರ ಕೊಡು ಅಂತೇಳಿ ಸನ್ನೆ ಮೂಲಕ ತಿಳಿಸ್ತಾರೆ. ಪಳನಿಸ್ವಾಮಿಗಳು ತಂಗಳು ಅನ್ನಕ್ಕೆ ಸ್ವಲ್ಪ ಉಪ್ಪು ಉದುರಿಸಿಕೊಂಡು ಬಂದು ರಮಣರಿಗೆ ತಂದು ಕೊಡ್ತಾರೆ. ಇದೇ ರಮಣರಿಗೆ ಆ ಅರುಣಾಚಲ ಶಿವ ಅನುಗ್ರಹಿಸಿದ ಪ್ರಥಮ ಭಿಕ್ಷೆ. ಹೀಗೆ ರಮಣರು ಅರುಣಾಚಲೇಶ್ವರನ ದೇವಸ್ಥಾನದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿರುವಾಗ ಅಲ್ಲಿಗೆ ಬರ್ತಾ ಇದ್ದಂಥ ಹುಡುಗರು ರಮಣರು ಸ್ಥಿರಮೂರ್ತಿಯಂತೆ ಕುಳಿತಾ ಇರ್ತಕ್ಕಂಥದ್ದನ್ನು ನೋಡಿ ಅದು ಅವರ ಸಹಜ ಸ್ಥಿತಿನ ಅಥವಾ ನಾಟಕನ ಅಂತ ಪರೀಕ್ಷೆ ಮಾಡಲಿಕ್ಕೆ ಅವರ ಮೇಲೆ ಸಣ್ಣ ಸಣ್ಣ ಕಲ್ಲುಗಳನ್ನು, ಇಟ್ಟಿಗೆ ಚೂರುಗಳನ್ನು ಎಸಿತಾ ಇದ್ದರು. ಈ ಹುಡುಗರ ಕುಚೇಷ್ಟೆಯಿಂದ ರಮಣರನ್ನು ಕಾಪಾಡೋದಕ್ಕೆ ಅರುಣಾಚಲದಲ್ಲೇ ಸಾಕಷ್ಟು ವರ್ಷಗಳಿಂದ ನೆಲೆಸಿದ್ದಂಥ ಶೇಷಾದ್ರಿ ಸ್ವಾಮಿಗಳು ಎನ್ನುವಂಥ ಸನ್ಯಾಸಿ ಒಬ್ಬರು ಮುಂದಾಗ್ತಾರೆ. ಆದರೂ ಕೂಡ ಹುಡುಗರ ಕುಚೇಷ್ಟೆಯನ್ನು ಪೂರ್ತಿಯಾಗಿ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವಸ್ಥಾನಕ್ಕೆ ಬಂದ ಸುಮಾರು ಜನ ಯಾವಾಗಲೂ ಕೂಡ ಧ್ಯಾನದಲ್ಲೇ ಇರ್ತಾ ಇದ್ದಂತಹ ಆ ರಮಣರನ್ನು ನೋಡಿ ಬ್ರಾಹ್ಮಣ ಸ್ವಾಮಿ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದಿನಗಳ ತರುವಾಯ ರಮಣರು ದೇವಾಲಯದ ಮುಂಭಾಗದಲ್ಲಿದ್ದಂಥ ಪಾತಾಳಲಿಂಗಂನಲ್ಲಿ ಕುಳಿತು ಗಾಢವಾದ ಧ್ಯಾನ ಮಾಡ್ತಾ ಇದ್ರು. ಆ ಪಾತಾಳಲಿಂಗ ಅನ್ನೋ ಜಾಗ ಹೇಗಿರುತ್ತೆ ಅಂದರೆ, ಅರುಣಾಚಲೇಶ್ವರ ದೇವಸ್ಥಾನದ ಮುಂಭಾಗದ ನೆಲಮಾಳಿಗೆಯಲ್ಲಿ ಇರುತ್ತೆ. ಅಲ್ಲಿ ಗಾಢವಾದ ಕತ್ತಲು, ಅಲ್ಲಿ ಚೇಳುಗಳು, ಹಾವುಗಳು, ಹುಳಗಳು, ಉಪ್ಪಟ್ಟೆಗಳು, ಸೊಳ್ಳೆಗಳಿರುತ್ತೆ. ಆ ಸ್ಥಳಕ್ಕೆ ಜನ ಯಾರೂ ಕೂಡ ಹೋಗೋದಿಲ್ಲ. ಆದರೆ ರಮಣರು ಮಾತ್ರ ಅಲ್ಲಿ ಧ್ಯಾನ ಭಂಗಿಯಲ್ಲಿ ಚಿನ್ಮುದ್ರೆಯನ್ನು ಹಾಕಿ ಕುಳಿತು ಇಡೀ ದಿನ ಮೈಯನ್ನು ಮರೆತು ದೇಹದ ಮೇಲೆ ಕಿಂಚಿತ್ತು ಪರಿವೇ ಇಲ್ಲದೆ ಧ್ಯಾನಮಗ್ನರಾಗ್ತಾರೆ. ದೇಹ ಭಾವವನ್ನು ತೊರೆದು ಆತ್ಮಭಾವದಲ್ಲಿ ನೆಲೆ ನಿಂತಂಥ ಇವರು ಉಗ್ರ ತಪಸ್ಸಿಗೆ ಯಾವುದು ಕೂಡ ಅಡ್ಡಿಯಾಗಲಿಲ್ಲ. ಒಂದು ಸಾರಿ ಏನಾಗುತ್ತೆ ಅಂದರೆ, ಅವರು ಧ್ಯಾನದಲ್ಲಿದ್ದಾಗ ಅವರ ತೊಡೆ ಕೆಳಗಡೆ ಜರಿಗಳು, ಚೇಳುಗಳು, ಹುಳಗಳು ಕಡಿದು ರಕ್ತ ಹರಿದು ಎಪ್ಕಟ್ಟಿರುತ್ತೆ. ಆದರೂ ಕೂಡ ರಮಣರು ಅದ್ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೊಳ್ಳದೆ ಧ್ಯಾನದಲ್ಲೇ ಮುಳುಗೋಗಿರ್ತಾರೆ. ಈ ವಿಚಾರ ತಿಳಿದಂಥ ವೆಂಕಟಾಚಲಂ ಮೊದಲಿಯಾರ್ ಎನ್ನುವಂತಹ ವ್ಯಕ್ತಿ ರಮಣರನ್ನು ಅಲ್ಲಿಂದ ಎಬ್ಬಿಸಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ 1-2-3 ತಿಂಗಳಿರ್ತಾರೆ. ಅಲ್ಲೂ ಅಷ್ಟೇ ಹೊರಜಗತ್ತಿನ ಯಾವುದೇ ಅರಿವಿಲ್ಲದೆ ಸದಾ ಸಮಾಧಿ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಉಪವಾಸವನ್ನು ಮಾಡಿ ದೇಹ ತೀರಾ ಸೊರಗೋಗಿತ್ತು. ಅವರ ಮೈಮೇಲೆ ಕೌಪೀನೂ ಇರ್ತಾ ಇರಲಿಲ್ಲ. ಮೌನಿ ಸ್ವಾಮಿಗಳು ಉಮಾಮೂರ್ತಿಗೆ ದಿನ ಹಾಲು, ನೀರು, ಬಾಳೆಹಣ್ಣು, ಜೇನುತುಪ್ಪ, ಅರಿಶಿನ, ಸಕ್ಕರೆಗಳಿಂದ ಅಭಿಷೇಕ ಮಾಡಿದ ದ್ರವ್ಯವನ್ನು ರಮಣರಿಗೆ ತಂದು ಕೊಡ್ತಾ ಇದ್ರು. ರಮಣರು ಅದನ್ನು ಹೇಗಿದ್ರೂ ಕೂಡ ಯಾವುದೇ ರುಚಿಯನ್ನು ನೋಡದೆ ಕುಡಿದು ಬಿಡ್ತಾ ಇದ್ರು. ಇದನ್ನು ಗಮನಿಸಿದಂಥ ಒಬ್ಬ ಅರ್ಚಕರು ಶುದ್ಧ ಹಾಲನ್ನೇ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ರಮಣರಿಗೆ. ಸ್ವಲ್ಪ ದಿನಗಳ ನಂತರ ದೇವಾಲಯದ ತೋಟದಲ್ಲಿ ಇನ್ನೂ ಸ್ವಲ್ಪ ದಿನ ದೇವಸ್ಥಾನದ ಉತ್ಸವ ಮೂರ್ತಿಯನ್ನು ಬಳಸ್ತಕ್ಕಂತಹ ವಾಹನ ನಿಲ್ಲಿಸ್ತಕ್ಕಂಥ ಸ್ಥಳದಲ್ಲಿ, ಅದಾದ ಮೇಲೆ ಮಂಗಳ್ ಪಿಳ್ಳರ್ ದೇವಸ್ಥಾನದಲ್ಲಿ ರಮಣರನ್ನು ಇರಿಸಲಾಗುತ್ತೆ. ರಮಣರ ನಿಜವಾದ ಹೆಸರು ಅಲ್ಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವರನ್ನು ಎಲ್ಲರೂ ಕರಿತಾ ಇದ್ದದ್ದು ಬ್ರಾಹ್ಮಣ ಸ್ವಾಮಿ ಅಂತಾನೆ. ಅರುಣಾಚಲದಲ್ಲಿ ಕಾರ್ತೀಕ ಮಾಸದ ಸಂದರ್ಭದಲ್ಲಿ ದೊಡ್ಡ ಉತ್ಸವ ನಡೆಯುತ್ತೆ. ಇದಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಬಂದ ಭಕ್ತರೆಲ್ಲ ಬಾಲ ಋಷಿಗಳಾದಂಥ ರಮಣರನ್ನು ನೋಡಿ ನಮಸ್ಕಾರವನ್ನು ಮಾಡ್ತಾ ಇದ್ರು. ರಮಣರ ಆ ತಪೋ ತೇಜಸ್ಸನ್ನು ನೋಡಿ ಹಲವಾರು ಮಂದಿ ಸ್ವಯಂ ಪ್ರೇರಿತರಾಗಿ ಅವರೇ ಸೇವೆ ಮಾಡೋಕ್ಕೆ ಮುಂದಾಗ್ತಿದ್ರು. ಆದರೆ ರಮಣರು ಮಾತ್ರ ಯಾರ ಬಳಿಯೂ ಕೂಡ ಒಂದು ಮಾತನ್ನು ಮಾತಾಡ್ತಾ ಇರಲಿಲ್ಲ.
ಸದಾ ಮೌನವಾಗೇ ಇರ್ತಾ ಇದ್ರು. ಸ್ವಲ್ಪ ದಿನಗಳಾದ ಮೇಲೆ ಅರುಣಾಮಲೈ ತಂಬಿರನ್ ಎಂಬ ವ್ಯಕ್ತಿ ರಮಣರ ತಪೋವರ್ಚಸ್ಸಿಗೆ ಆಕರ್ಷಿತನಾಗ್ತಾನೆ. ರಮಣರು ದಾರಿ ಬದಿಯ ಮರದ ಆಶ್ರಯಕ್ಕಿಂತ ಹತ್ತಿರದಲ್ಲೇ ಇದ್ದಂಥ ಗುರುಮೂರ್ತಂ ದೇವಾಲಯದಲ್ಲಿ ಇರಲಿಕ್ಕೆ ಆ ಅರುಣಾಮಲೈ ತಂಬಿರನ್ ಪ್ರಾರ್ಥನೆ ಮಾಡ್ತಾನೆ. ನಂತರ ಇಲ್ಲಿ ರಮಣರು 14 ತಿಂಗಳು ಇರ್ತಾರೆ. ನಂತರ ಇಲ್ಲಿಯೂ ಕೂಡ ಜನಸಂದಣಿಯಿಂದ ತೊಂದರೆಯಾದಾಗ ಪಕ್ಕದಲ್ಲೇ ಇದ್ದಂಥ ಮಾವಿನ ತೋಟದಲ್ಲಿ ರಮಣರಿಗೆ ವಸತಿ ಏರ್ಪಾಡಾಗುತ್ತೆ. ಏರ್ಪಾಡು ಮಾಡಿದ್ದು ಪಳನಿಸ್ವಾಮಿ ಎನ್ನುವಂತಹ ವ್ಯಕ್ತಿ. ಈ ಪಳನಿಸ್ವಾಮಿ ಇಲ್ಲಿರಬೇಕಾದ್ರೆ ತನಗೆ ಅಂತ ತಂದಿಟ್ಟುಕೊಂಡಿದ್ದಂಥ ಅನೇಕ ಆಧ್ಯಾತ್ಮ ಗ್ರಂಥಗಳನ್ನು ಓದಿ ಅದರ ಸಾರವನ್ನು ರಮಣ ಮಹರ್ಷಿಗಳು ಪಳನಿಸ್ವಾಮಿಗೆ ಹೇಳ್ತಾ ಇದ್ರಂತೆ. ಇತ್ತ ರಮಣರು ಮನೆ ಬಿಟ್ಟು ಬಂದ ಮೇಲೆ ತಾಯಿ ಅಳಗಮಾಳ್ ಮಗನನ್ನ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಲೇ ಇರ್ತಾರೆ. ರಮಣರು ಅರುಣಾಚಲದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿದು ನೆಲ್ಲಿಯಪ್ಪ ಅಯ್ಯರ್ ರಮಣರ ಚಿಕ್ಕಪ್ಪ ಅವರನ್ನು ಹುಡಿಕೊಂಡು ಬರ್ತಾರೆ. ರಮಣರ ತಾಯಿಯ ಒತ್ತಡದಿಂದ ಹೇಗಾದರೂ ಮಾಡಿ ರಮಣರನ್ನು ಮತ್ತೆ ಊರಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿಗೆ ಬಂದಿರ್ತಾರೆ ನೆಲ್ಲಿಯಪ್ಪ ಅವರು. ನೆಲ್ಲಿಯಪ್ಪ ಅವರು ಸುಮಾರು 5ರಿಂದ 6 ದಿನಗಳ ಕಾಲ ಅಲ್ಲೇ ಇದ್ದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆಗೆ ಹಿಂತಿರುಗಿ ಬೇಕಾದರೆ ನೀನು ಸನ್ಯಾಸ ಜೀವನವನ್ನು ನೀನು ಮುಂದುವರಿಸು ಅಂತ ಕೇಳಿಕೊಂಡ್ರೂ ಕೂಡ ರಮಣರು ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ನೆಲ್ಲಿಯಪ್ಪ ಅಯ್ಯರ್ ಅವರು ಹತಾಶೆಯಿಂದನೇ ಹಿಂದಿರುಗಬೇಕಾಗುತ್ತೆ. ಊರಿಗೆ ಹೋಗಿ ಇಲ್ಲಿ ನಡೆದಂಥ ವಿಚಾರಗಳನ್ನು ರಮಣರ ತಾಯಿಯವರಾದ ಅಳಗಮ್ಮಳ್ ಅವರಿಗೆ ವಿವರವಾಗಿ ಹೇಳ್ತಾರೆ. ಇಷ್ಟರಲ್ಲಿ ರಮಣರು ಅರುಣಾಚಲದ ಪಾವಳಕುಂಡ್ರು ಎಂಬ ಜಾಗದಲ್ಲಿ ಹೋಗಿ ಅಲ್ಲಿಯ ದೇವಸ್ಥಾನದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಇಲ್ಲಿರಬೇಕಾದ್ರೆ ರಮಣರ ತಾಯಿ ಅಳಗಮ್ಮ ಅವರು ಮಗನನ್ನು ನೋಡಲಿಕ್ಕೆ ಆ ಪಾವಳಕುಂಡ್ರು ದೇವಾಲಯಕ್ಕೆ ಅವರ ದೊಡ್ಡ ಮಗನಾದಂಥ ನಾಗಸ್ವಾಮಿ ಜೊತೆಯಲ್ಲಿ ಬರ್ತಾರೆ. ಸರಿಯಾದ ಆಹಾರ ಇಲ್ಲದೆ ಸೊರಗಿ ಹೋದ ದೇಹ, ಜಡೆಗಟ್ಟಿದ ಕೂದಲು, ರಮಣರ ಪರಿಸ್ಥಿತಿಯನ್ನು ನೋಡಿ ರಮಣರ ತಾಯಿಯ ಕರುಳು ಕಿವಿಚಿದಂತಾಗುತ್ತೆ. ಅಳಗಮ್ಮಾಳ್ ಅವರು ಇಲ್ಲಿ ಇರ್ದೇ ಮನೆಗೆ ಬರಬೇಕು ಅಂತೇಳಿ ಗೊಳೋ ಅಂತ ಅಳೋಕೆ ಶುರು ಮಾಡ್ಕೋತಾರೆ. ಕೆಲವೊಂದು ಸಲ ಬೈತಾರೆ ಕೂಡ. ಆದರೆ ರಮಣರು ಇದ್ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ತಾಯಿಯ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಅಲ್ಲಿಂದ ಎದ್ದು ಹೊರಟೋಗ್ತಾ ಇರ್ತಾರೆ ರಮಣರು. ಒಂದು ದಿನ ಅಲ್ಲಿದ್ದ ಭಕ್ತರ ಎದುರಿಗೆ ತಮ್ಮ ನೋವನ್ನು ತೋಡ್ಕೊಂಡು ಅವರಾದರೂ ತಮ್ಮ ಮಗನಿಗೆ ಬುದ್ಧಿ ಹೇಳಬೇಕಾಗಿ ವಿನಂತಿ ಮಾಡ್ಕೋತಾರೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ರಮಣರಿಗೆ ಹೇಳ್ತಾನೆ, ನಿಮ್ಮ ತಾಯಿ ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಾವು ಏನಾದರೂ ಉತ್ತರವನ್ನಾದರೂ ಬರೆದಾದರೂ ತಿಳಿಸ್ಬೋದಲ್ಲ ಅಂತ ಹೇಳ್ತಾರೆ. ರಮಣರಿಗೆ ಇದು ಸರಿ ಅನಿಸಿ ಹೀಗೆ ಬರೀತಾರೆ. ಅವರವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಜಗನ್ನಿಯಮಕನು ಜೀವಿಗಳ ಅದೃಷ್ಟವನ್ನು ನಿಯಂತ್ರಿಸುತ್ತಾನೆ. ಯಾವುದು ಅಸಂಭವವೋ ಅದನ್ನು ಮಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಫಲಿಸುವುದಿಲ್ಲ. ಯಾವುದು ನಡೆಯಬೇಕೋ ಅದನ್ನು ಯಾರು ಏನೇ ಮಾಡಿದರೂ ತಪ್ಪಿಸಲು ಸಾಧ್ಯವಿಲ್ಲ. ಇದು ಖಂಡಿತ. ಆದ್ದರಿಂದ ಅತ್ಯುತ್ತಮವಾದ ದಾರಿ ಎಂದರೆ ಸುಮ್ಮನಿರುವುದೇ ಆಗಿದೆ. ಈ ರೀತಿ ಬರೀತಾರೆ. ಪ್ರಾಯಶಃ ಈ ಪದಗಳೇ ರಮಣರ ಮೊಟ್ಟ ಮೊದಲ ಉಪನ್ಯಾಸ. ತಿರುವಣ್ಣಾಮಲೈಗೆ ಬಂದಾಗಿನಿಂದ ಮೌನವಾಗೇ ಇದ್ದಂಥ ರಮಣರು ಮೊಟ್ಟ ಮೊದಲ ಬಾರಿಗೆ ತಾಯಿಯ ಒತ್ತಡದಿಂದ ಈ ರೀತಿ ಬರೀತಾರೆ. ಪುತ್ರನ ಈ ಮಾತುಗಳಿಗೆ ಭಾರವಾದ ಹೃದಯದಿಂದ ತನ್ನ ಊರಿಗೆ ಹಿಂದಿರುಗ್ತಾರೆ ಅಳಗಮ್ಮಾಳ್ ಅವರು. ಇಂತಹ ಉಗ್ರ ದೀಕ್ಷೆಯಲ್ಲಿದ್ದ ರಮಣರು ಯಾವಾಗಲೂ 2 ಮಾತುಗಳನ್ನು ತನ್ನ ಆಪ್ತ ಸೇವಕನಾದ ಪಳನಿಸ್ವಾಮಿ ಬಳಿ ಮಾತ್ರ ಮಾತಾಡ್ತಾ ಇದ್ದದ್ದು ಬಿಟ್ಟರೆ ಇನ್ಯಾರ ಬಳಿಯೂ ಕೂಡ ಮಾತಾಡದೆ ಯಾವಾಗಲೂ ಕೂಡ ಮೌನವಾಗಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ರು. ಇದಾದ ಮೇಲೆ ಪಾವಳಕುಂಡ್ರು ದೇವಾಲಯವನ್ನು ಬಿಟ್ಟು ಅರುಣಾಚಲದ ಬೆಟ್ಟದ ಮೇಲಿರ್ತಕ್ಕಂಥ ವಿರೂಪಾಕ್ಷ ಗುಹೆಯಲ್ಲಿ ಇರಲಿಕ್ಕೆ ಪ್ರಾರಂಭಿಸ್ತಾರೆ. ದಿನಗಳು ಉರುಳಿದಂತೆ ಈ ಸಾಧಕ ಯುವಕನ ಪ್ರಭಾವಲಯಕ್ಕೆ ಸ್ವಲ್ಪವಾಗಿ ಜನರು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೇ ಜನಸಮೂಹ ಇದ್ದರೂ ಕೂಡ ಎಲ್ಲರಿಗೂ ಈತನಿಂದ ಮೌನವೇ ಉತ್ತರ. ಎಲ್ಲ ಸಮಸ್ಯೆಗೂ ಮೌನದಲ್ಲೇ ಉತ್ತರವನ್ನು ನೀಡ್ತಾ ಇದ್ರು. ಮೌನ ತಪಸ್ಸಿನಿಂದ ಪ್ರತಿ ಕ್ಷಣವೂ ಕೂಡ ಆತ್ಮಚಿಂತನೆ ಮಾಡ್ತಾ ತಮ್ಮನ್ನು ಅರಸಿ ಬಂದವರಿಗೆ ದಿವ್ಯಾನುಗ್ರಹ ಮಾಡ್ತಾ ಇದ್ರು. ಮೌನ ಬ್ರಾಹ್ಮಣ ಸ್ವಾಮಿ ಅಂತೇಳಿ ಪ್ರಸಿದ್ಧಿ ಹೊಂದಿದ ಇವರ ದರ್ಶನಕ್ಕಾಗಿ ಬರ್ತಕ್ಕಂಥ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗುತ್ತೆ. ದರ್ಶನ ಮಾತ್ರಕ್ಕೆ ಬರ್ತಕ್ಕಂಥವರ ಸಂಖ್ಯೆಗಿಂತ ತಮ್ಮ ಕಷ್ಟ ಪರಿಹಾರಕ್ಕಾಗಿ ಬರ್ತಕ್ಕಂಥವರ ಸಂಖ್ಯೆಯೇ ಜಾಸ್ತಿ ಇರುತ್ತೆ. ಆದರೆ ರಮಣರು ಯಾವುದೇ ಪವಾಡವನ್ನು ಮಾಡ್ತಾ ಇರಲಿಲ್ಲ.
ಬದಲಿಗೆ ದಿವ್ಯ ತೇಜಸ್ಸಿನ ತಮ್ಮ ಕಣ್ಣುಗಳ ಮೂಲಕ ಸಾಂತ್ವನ ಹೇಳ್ತಾ ಇದ್ರು. ಇದು ಬೇಡಿ ಬಂದವರಿಗೆ ಸಾಕಾಗ್ತಾ ಇತ್ತು. ದರ್ಶನ ಮಾತ್ರದಿಂದಲೇ ಅವರ ಮಾನಸಿಕ ಕ್ಲೇಶಗಳು ದೂರ ಆಗ್ತಾ ಇದ್ದು. ಜನ ಕೆಲವರು ತತ್ವಜ್ಞಾನ ತಿಳಿಯುವ ಜಿಜ್ಞಾಸೆಯಿಂದ ಬಂದರೆ, ಮತ್ತೆ ಕೆಲವರು ತಮ್ಮ ತಮ್ಮ ಲೌಕಿಕ ಕಷ್ಟಗಳ ಪರಿಹಾರಕ್ಕೆ ಬರ್ತಾ ಇದ್ರು. ಯಾರೇ ಬಂದರೂ ಕೂಡ ರಮಣರ ಸನ್ನಿಧಿಯಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಇತ್ತು. ಹೀಗೆ ಬರುವವರಲ್ಲಿ ಒಬ್ಬರು ಎಚ್ಚಮಾಳ್. ಎಚ್ಚಮಾಳ್ ರಮಣರ ಪರಮಭಕ್ತೆ. ಎಚ್ಚಮಾಳ್ ನಿಜವಾದ ಹೆಸರು ಲಕ್ಷ್ಮಿ ಅಮ್ಮಾಳ್ ಅಂತ, ಆದರೆ ಅದು ಜನರ ಬಾಯಲ್ಲಿ ಎಚ್ಚೆಮಾಳ್ ಆಗಿತ್ತು. ತನ್ನ 25ನೇ ವಯಸ್ಸಿಗೆ ಎಚ್ಚಮಾಳ್ ತನ್ನ ಗಂಡನನ್ನು, ಒಬ್ಬನೇ ಮಗನನ್ನು, ಒಬ್ಬನೇ ಮಗಳು, ಮೂವರನ್ನು ಕಳ್ಕೊಂಡು ದುಃಖಕ್ಕೆ ಗುರಿಯಾಗಿದ್ದರು. ಇಡೀ ಸಂಸಾರದೊಂದಿಗೆ ಸಂತೋಷದಲ್ಲಿ ಸಂಭ್ರಮದಿಂದ ಬಾಳಿ ಬದುಕಿದ ಜಾಗದಲ್ಲಿ ಆಕೆಗೆ ಇರೋಕ್ಕಾಗದೆ ಆಕೆ ಸಾಧು ಸಂತರ ಸೇವೆಯಿಂದಾದರೂ ಕೂಡ ತನಗೆ ಬಂದಿರತಕ್ಕಂಥ ದುಃಖ ಶಮನ ಆಗುತ್ತೆ ಅಂತ ಆಕೆ ಗೋಕರ್ಣದಿಂದ ಹಿಡಿದು ಉತ್ತರದ ಅನೇಕ ಸಾಧು ಸಂತರು ಯೋಗಿಗಳ ದರ್ಶನ ಮಾಡಿ ಸೇವೆ ಮಾಡಿರ್ತಾರೆ. ಆದರೂ ಕೂಡ ಆಕೆಗೆ ಯಾಕೋ ಮಾನಸಿಕ ಚಿಂತೆ ಮಾತ್ರ ಇನ್ನೂ ದೂರ ಆಗಿರೋದಿಲ್ಲ. ಈ ನಡುವೆ ತಮ್ಮ ಯಾರೋ ಹಿತೈಷಿ ಒಬ್ಬರು ರಮಣ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ. ತಕ್ಷಣ ತಿರುವಣ್ಣಾಮಲೆಗೆ ಬಂದು ಬೆಟ್ಟ ಹತ್ತಿ ವಿರೂಪಾಕ್ಷ ಗುಹೆಯಲ್ಲಿದ್ದಂಥ ರಮಣರ ದರ್ಶನ ಪಡಿತಾರೆ. ರಮಣರ ಎದುರು ಸುಮಾರು 1 ಗಂಟೆ ಮೌನವಾಗಿ ಸುಮ್ಮನೆ ನಿಂತಿರ್ತಾರೆ ಎಚ್ಚಮಾಳ್. ಏನೂ ಮಾತನಾಡುವ, ಏನನ್ನು ಹೇಳುವ, ಏನನ್ನು ಕೇಳುವ ಅವಶ್ಯಕತೆಯೇ ಬರೋದಿಲ್ಲ. ಯಾಕಂದರೆ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದಂಥ ರಮಣರ ನೇತ್ರಗಳಿಂದ ಹೊಮ್ಮುತ್ತಿದ್ದ ಆ ಕೃಪಾಭಾವದಿಂದ ದಗ ದಗ ಅಂತ ಉರಿತಾ ಇದ್ದಂಥ ತನ್ನ ಮಾನಸಿಕ ಸಂಘರ್ಷಣೆ ಕ್ರಮೇಣವಾಗಿ ಶಾಂತವಾಗಿ ಹೋಗುತ್ತೆ. ಬೆಟ್ಟದಿಂದ ಇಳಿದು ಬರಲಿಕ್ಕೆ ಎಚ್ಚಮಾಳಿಗೆ ಮನಸ್ಸೇ ಬರೋದಿಲ್ಲ. ಭಾರವಾದ ಹೃದಯದಿಂದ ಬೆಟ್ಟದಿಂದ ಕೆಳಗಿಳಿದು ಬಂದಂಥ ಎಚ್ಚಮಾಳ್ ತನ್ನ ಊರಿಗೆ ಮತ್ತೆ ವಾಪಸ್ ಹೋಗೋದೇ ಇಲ್ಲ. ಎಚ್ಚಮಾಳ್ನ ತಂದೆ ಮತ್ತು ಅವರ ಸಹೋದರ ಮಾಡಿದ ಸಹಾಯದಿಂದ ತಿರುವಣ್ಣಾಮಲೆಯ ಬೆಟ್ಟದ ಕೆಳಗಡೆ ಒಂದು ಚಿಕ್ಕ ಮನೆಯನ್ನು ಕೊಂಡುಕೊಂಡು ಅಲ್ಲಿಯೇ ಜೀವನ ಪರ್ಯಂತ ರಮಣರ ಸೇವೆ ಮಾಡ್ತಾ ಜೀವನವನ್ನು ಕಳೀತಾರೆ. ನಿತ್ಯ ರಮಣರಿಗೆ ಆಹಾರ ಮಾಡುವಂಥ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಎಚ್ಚಮಾಳ್. 1907 ನವೆಂಬರ್ 28ರಂದು ಸಂಸ್ಕೃತದ ಪ್ರಖ್ಯಾತ ಪಂಡಿತರಾದ ಗಣಪತಿ ಶಾಸ್ತ್ರಿಗಳು ಎಂಬುವವರು ಹಲವಾರು ವರ್ಷಗಳ ಮಹಾನ್ ತಪಸ್ಸನ್ನು ಆಚರಿಸಿ ಅನೇಕ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ. ಲೋಕ ಸಂಚಾರವನ್ನು ಮಾಡ್ತಾ ಇರುವಾಗ ಅವರು ತಿರುವಣ್ಣಾಮಲೆಗೂ ಬರ್ತಾರೆ. ಇವರಿಗಾಗಲೇ ಕಾವ್ಯಕಂಠ ಅನ್ನುವಂಥ ಬಿರುದು ಕೂಡ ಇರುತ್ತೆ. ಇವರು ತಮ್ಮ 22ನೇ ವಯಸ್ಸಿನಲ್ಲೇ ಅಖಿಲ ಭಾರತ ಸಂಸ್ಕೃತ ವಿದ್ವತ್ ಪರಿಷತ್ತಿನ ಮಹಾಸಭೆಯಲ್ಲಿ ಕಾವ್ಯಕಂಠ ಎನ್ನುವಂಥ ಬಿರುದನ್ನು ಸಂಪಾದಿಸ್ತಾರೆ. ಎಲ್ಲರೂ ಅವರನ್ನು ಕಾವ್ಯಕಂಠ ಗಣಪತಿ ಮುನಿಗಳು ಅಂತಲೇ ಕರೀತಾ ಇರ್ತಾರೆ. ಇವರಿಗೆ ಯಾರನ್ನಾದರೂ ಒಂದು ಸಾರಿ ದೃಷ್ಟಿಯನ್ನು ಇಟ್ಟು ನೋಡಿದ್ರೂ ಸಾಕು, ಅವರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಬಿಡ್ತಕ್ಕಂಥ ಒಂದು ಸಿದ್ಧಿ ಇರುತ್ತೆ. ಈ ಕಾರಣದಿಂದ ಈ ತಿರುವಣ್ಣಾಮಲೆಯಲ್ಲಿ ರಮಣರು ಗುಹೆಯಲ್ಲಿ ಕುಳಿತು ತಪಸ್ಸನ್ನು ಮಾಡೋದನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಾರಲ್ಲ, ಆ ರಮಣರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತೇಳಿ ಅನಿಸಿ ಅದೇ ಕುತೂಹಲದಿಂದ ರಮಣರು ಇದ್ದಂತಹ ವಿರೂಪಾಕ್ಷ ಗುಹೆಗೆ ಬರ್ತಾರೆ ಕಾವ್ಯಕಂಠ ಗಣಪತಿ ಮುನಿಗಳು. ಬಂದವರೇ ರಮಣರ ಮುಂದೆ ಪದ್ಮಾಸನ ಹಾಕಿ ಕುಳಿತು ರಮಣರನ್ನೇ ದಿಟ್ಟಿಸಿ ನೋಡ್ತಾರೆ. 1 ನಿಮಿಷ, 2 ನಿಮಿಷ, 10, 15 ನಿಮಿಷ ಆದರೂ ಕೂಡ ರಮಣರು ಏನನ್ನು ಯೋಚಿಸ್ತಾ ಇದ್ದಾರೆ, ಅವರ ಆ ಮನೋಧರ್ಮ ಏನು ಅಂತೇಳಿ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ಗೊತ್ತಾಗೋದೇ ಇಲ್ಲ. ಆಗ ರಮಣರಿಗೆ ನನಗಿಂತಲೂ ಕೂಡ ಹೆಚ್ಚಿನ ಸಿದ್ಧಿ ಇದೆ ಅಂತೇಳಿ ಭಾವಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ರಮಣರಿಗೆ ಗದ್ಗದಿತವಾದ ಧ್ವನಿಯಿಂದ ಕೇಳ್ತಾರೆ, ಸ್ವಾಮಿ, ನಾನು ಓದಬೇಕಾದ್ದೆಲ್ಲ ಓದಿದೆ, ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆ, ಎಷ್ಟೋ ಮಂತ್ರ ಜಪ ಮಾಡಿದೆ, ಆದರೂ ಕೂಡ ಈಗಿನವರೆಗೆ ನನಗೆ ತಪಸ್ಸು ಅಂದರೆ ಏನೆಂದು ತಿಳಿದಿಲ್ಲ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಆಗ ರಮಣ ಮಹರ್ಷಿಗಳು 15 ನಿಮಿಷ ಮೌನವಾಗಿರ್ತಾರೆ. ಇಷ್ಟು ದಿನ ಅವರು ಮೌನವಾಗಿದ್ದ ನಂತರ ಈಗ ಮೊದಲನೇ ಬಾರಿ ಮಾತನಾಡಲೇಬೇಕಾದ ಸಂದರ್ಭ ಬಂದಿರುತ್ತೆ. ಸ್ಥಿರ ದೃಷ್ಟಿಯಿಂದ ಗಣಪತಿ ಮುನಿಗಳನ್ನು ನೋಡುತ್ತಾ ರಮಣರು ನಿಧಾನವಾಗಿ ಹೀಗೆ ಹೇಳ್ತಾರೆ, ನಾನು ಅನ್ನೋ ಭಾವನೆ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಗಮನಿಸಿದ್ರೆ ಮನಸ್ಸು ಅಲ್ಲೇ ಲೀನವಾಗಿ ಬಿಡುತ್ತೆ. ಅದೇ ತಪಸ್ಸು.
ಮಂತ್ರ ಜಪ ಮಾಡಬೇಕಾದ್ರೆ ಮಂತ್ರನಾದ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಗಮನಿಸಿದರೆ ಮನಸ್ಸು ಅಲ್ಲೇ ಲೀನವಾಗುತ್ತೆ. ಅದೇ ತಪಸ್ಸು. ಗಣಪತಿ ಮುನಿಗಳಿಗೆ ಈ ಮಾತು ಕೇಳಿದ ಮೇಲೆ ಅವರ ಎಲ್ಲ ಸಂದೇಹಗಳು ತೀರೋಗುತ್ತೆ. ರಮಣರ ಬೋಧನೆಯಿಂದ ಅಮೃತ ಕುಡಿದಷ್ಟು ಸಂತೋಷ ಆಗುತ್ತೆ ಅವರಿಗೆ. ಅಲ್ಲಿಯವರೆಗೆ ಎಲ್ಲರೂ ಬ್ರಾಹ್ಮಣ ಸ್ವಾಮಿ ಅಂತ ಕರಿತಾ ಇದ್ದಂಥ ರಮಣರನ್ನು ಇನ್ನು ಮುಂದೆ ಭಗವಾನ್ ರಮಣ ಮಹರ್ಷಿಗಳು ಅಂತೇಳಿ ಕರಿಬೇಕು ಅಂತ ತಮ್ಮ ಶಿಷ್ಯ ಜನಕ್ಕೆ ಆಜ್ಞಾಪಿಸ್ತಾರೆ ಕಾವ್ಯಕಂಠ ಗಣಪತಿ ಮುನಿಗಳು. ರಮಣರ ಇದೇ ಹೆಸರು ಜಗತ್ ವಿಖ್ಯಾತಿಯಾಗುತ್ತೆ. ರಮಣ ಮಹರ್ಷಿಗಳ ಬೋಧನೆಗಳನ್ನು ಕಾವ್ಯಕಂಠ ಗಣಪತಿ ಮುನಿಗಳು ರಮಣಗೀತ ಎನ್ನುವಂಥ ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಅದು ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಅದು ಸಿಗುತ್ತೆ ಓದಲಿಕ್ಕೆ. ಹೀಗೆ ಸ್ವಲ್ಪ ದಿನಗಳಾದ ಮೇಲೆ ಅಳಗಮಾಳ್ ಹಿರಿಯ ಮಗ ರಮಣರ ಅಣ್ಣ ನಾಗಸ್ವಾಮಿಯವರು ವಿಧಿವಶರಾಗ್ತಾರೆ. ಆಗ ರಮಣರ ತಾಯಿ ಅಳಗಮ್ಮಾಳ್ ಅವರಿಗೆ ಬೇರೆ ಆಧಾರ ಇಲ್ಲದಂತಾಗತ್ತೆ. ಇದಾದ ಮೇಲೆ ರಮಣರ ತಾಯಿ ಮತ್ತು ಅವರ ಬಂಧುಗಳು ಆಗಾಗ ರಮಣರ ಬಳಿಗೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ರಮಣರ ತಾಯಿ ಅಳಗಮ್ಮಾಳ್ ತನ್ನ ದೊಡ್ಡ ಮಗ ಸತ್ತ ಮೇಲೆ ಕಾಶಿ, ತಿರುಪತಿ ಸೇರಿದಂತೆ ಎಲ್ಲ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಮುಗಿಸ್ಕೊಂಡು 1914ರಲ್ಲಿ ತಿರುವಣ್ಣಾಮಲೈಗೆ ಬರ್ತಾರೆ. ಇದಾದ ಮೇಲೆ ಇವರು ಬಂದ ಮೇಲೆ 1917ರಲ್ಲಿ ರಮಣರ ಚಿಕ್ಕ ತಮ್ಮ ನಾಗಸುಂದರಂ ಅವರೂ ಕೂಡ ರಮಣರ ಸೇವೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿ ಅವರೂ ತಿರುವಣ್ಣಾಮಲೈಗೆ ಬಂದುಬಿಡ್ತಾರೆ. ಹೀಗೆ ಅಳಗಮ್ಮಾಳ್ ಅವರು ರಮಣಾಶ್ರಮದಲ್ಲಿ ಅಡುಗೆ ಕೆಲಸ ಮಾಡ್ತಾ ತನ್ನ ಉಳಿದ ಜೀವನವನ್ನು ಸಾಗಿಸ್ತಾ ಇದ್ದರೆ, ಕಿರಿಯ ಮಗ ಅಂದರೆ ನಾಗ ಸುಂದರಂ ಅವರು ರಮಣರ ತಮ್ಮ ವೈರಾಗ್ಯದಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ನಿರಂಜನಾನಂದ ಸ್ವಾಮಿ ಎನ್ನುವಂಥ ಹೆಸರನ್ನು ಪಡ್ಕೊಂಡು ರಮಣಾಶ್ರಮದ ನಿರ್ವಹಣಾ ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಹೀಗೆ ಇರಬೇಕಾದ್ರೆ 1922ನೇ ಇಸವಿಯಲ್ಲಿ ರಮಣರ ತಾಯಿಯವರಾದ ಅಳಗಮ್ಮಾಳ್ ಅವರು ನಿರ್ಯಾಣವನ್ನು ಹೊಂದುತ್ತಾರೆ, ದೇಹವನ್ನು ತ್ಯಜಿಸ್ತಾರೆ. ಅವರ ದೇಹವನ್ನು ಒಂದು ದೊಡ್ಡ ಗುಣಿಯಲ್ಲಿ ಇರಿಸಿ ಶಾಸ್ತ್ರೋಕ್ತವಾಗಿ ಅದರ ಮೇಲೆ ಹಾಗೂ ಅದರ ಸುತ್ತಮುತ್ತ ಪವಿತ್ರವಾದಂಥ ಗಂಧ, ಪಚ್ಚಕರ್ಪೂರ, ಉಪ್ಪು, ವಿಭೂತಿ ಇವೆಲ್ಲವನ್ನು ದೊಡ್ಡ ಪ್ರಮಾಣದಲ್ಲಿ ಸುರಿದು ಅದರ ಮೇಲೆ ಕಲ್ಲಿನ ಕಟ್ಟಡವನ್ನು ನಿರ್ಮಾಣ ಮಾಡಿ ಆ ಕಟ್ಟಡದ ಮೇಲೆ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಜಾಗವನ್ನು ರಮಣರು ಮಾತೃಭೂತೇಶ್ವರ ಅಂದರೆ ಶಿವನ ರೂಪದಲ್ಲಿರ್ತಕ್ಕಂಥ ಮಾತೃಶಕ್ತಿ ಅಂತ ಕರೀತಾರೆ. ನಂತರ ಸಮಾಧಿ ಸುತ್ತ ಒಂದು ಚಿಕ್ಕ ಗುಡಿಸಲನ್ನು ಕಟ್ತಾರೆ. ಕಾಲಕ್ರಮೇಣ ಆ ಚಿಕ್ಕ ಗುಡಿಸಲು ಇದ್ದಂತಹ ಜಾಗದಲ್ಲೇ ಬೃಹದಾಕಾರವಾದ ರಮಣಾಶ್ರಮ ನಿರ್ಮಾಣ ಆಗುತ್ತೆ. ಶ್ರೀ ರಮಣರ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಪ್ರಚಂಡ ಪರಿಣಾಮ ಉಂಟು ಮಾಡ್ತಾ ಇತ್ತಪ್ಪ ಅಂದರೆ, ಜಗತ್ತಿನ ಎಲ್ಲ ಭಾಗಗಳಿಂದ ಜಾತಿ, ಮತ, ಗಂಡು, ಹೆಣ್ಣು, ಅವ ಮುದುಕ, ಇವ ಯುವಕ ಇದ್ಯಾವುದೂ ಇಲ್ಲದೆ ಸಹಸ್ರಾರು ಜನ ಅವರ ಸಾನ್ನಿಧ್ಯವನ್ನು ಬಯಸಿ ಅವರ ಸನ್ನಿಧಿಗೆ ಬರ್ತಾ ಇದ್ರು. ಆ ಸನ್ನಿಧಿಗೆ ಬಂದು ಅಪೂರ್ವವಾಗಿರ್ತಕ್ಕಂಥ ಶಾಂತಿಯನ್ನು, ನೆಮ್ಮದಿಗಳನ್ನು ಪಡ್ಕೊಂಡು ಅವರ ಭಕ್ತರಾಗ್ತಾ ಇದ್ರು. ಅವರೆಲ್ಲರೂ ಕೂಡ ಭಗವಾನರ ಆ ಮುಗುಳ್ನಗಿಯಲ್ಲೇ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಳ್ತಾ ಇದ್ರು. ಇದು ಭಗವಾನ್ ರಮಣರ ವಿಶೇಷ ಆಧ್ಯಾತ್ಮಿಕ ಪ್ರಭಾವಳಿಯಾಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಗವಾನ್ ರಮಣರು ಆಶ್ರಮದಲ್ಲಿ ಯಾವಾಗಲೂ ಕೂಡ ಮೌನವಾಗೇ ಇರ್ತಾ ಇದ್ರು. ಅವರ ಮುಖದಲ್ಲಿ ಇದ್ದಂಥ ಆ ಮಂದ ಹಾಸ ಅತ್ಯಂತ ಮನೋಹರವಾಗಿ ಇರ್ತಾ ಇತ್ತು. ಅವರ ಸನ್ನಿಧಿಯಲ್ಲಿ ಕೆಲವೇ ಕ್ಷಣಗಳು ಕುಳಿತಿದ್ರೂ ಕೂಡ ಎಂಥವರಿಗೂ ಕೂಡ ಆಧ್ಯಾತ್ಮದ ಆ ಅನುಭವ ಆಗ್ತಾ ಇತ್ತು. ರಮಣಾಶ್ರಮ ಕ್ರಮೇಣ ಅಭಿವೃದ್ಧಿ ಆಯಿತು. ಈಗಿರಬೇಕಾದ್ರೆ 1924ರ ಇಸವಿಯಲ್ಲಿ ಇಷ್ಟು ಭಕ್ತರು, ಇಷ್ಟೊಂದು ಅಭಿವೃದ್ಧಿಯಾದಂಥ ಆಶ್ರಮದಲ್ಲಿ ಬೇಕಾದಷ್ಟು ಹಣ ಇರುತ್ತೆ, ಚಿನ್ನ ಇರುತ್ತೆ ಅಂತೇಳಿ ಭಾವಿಸಿದಂಥ ಒಂದು ಕಳ್ಳರ ಗುಂಪು ಕಳ್ಳತನಕ್ಕೆ ಅಂತ ಆಶ್ರಮಕ್ಕೆ ಬರ್ತಾರೆ. ಆದರೆ ಆಶ್ರಮದಲ್ಲಿ ಎಷ್ಟು ಹುಡುಕಿದ್ರೂ ಕೂಡ ಕಳ್ಳರಿಗೆ ಏನೂ ಸಿಗೋದಿಲ್ಲ. ಅವರಿಗೆ ಸಿಕ್ಕಿದ್ದು ಸ್ವಲ್ಪ ಹಣ್ಣು, ಅಕ್ಕಿ, 6 ರೂಪಾಯಿ ಹಣ ಮಾತ್ರ ಸಿಗುತ್ತೆ. ಇದರಿಂದ ವಿಚಲಿತರಾದ ಕೋಪಗೊಂಡಂತಹ ಕಳ್ಳರ ಗುಂಪು ರಮಣರು ಮಲಗಿದಂಥ ಜಾಗಕ್ಕೆ ಹೋಗಿ ಹಣ ಎಲ್ಲಿ ಇಟ್ಟಿದ್ಯಾ, ಹಣವನ್ನು ಕೊಡುವಂತ ಜೋರಾಗಿ ಕೂಗಿ ರಮಣರ ಎಡಗಾಲಿಗೆ ಒಂದು ದೊಡ್ಡ ದೊಣ್ಣೆಯಿಂದ ಹೊಡಿತಾರೆ. ಇದರಿಂದ ರಮಣರ ಕಾಲಿಗೆ ದೊಡ್ಡ ಗಾಯ ಆಗುತ್ತೆ. ಈ ಗಲಾಟೆಯಿಂದ ಎಚ್ಚೆತ್ತಂಥ ಆಶ್ರಮವಾಸಿಗಳು ಕಳ್ಳರನ್ನು ಹಿಂಬಾಲಿಸಿ ಅವರನ್ನು ಥಳಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೆ ರಮಣ ಮಹರ್ಷಿಗಳು ಅವರನ್ನು ತಡೆದು ಹೇಳ್ತಾರೆ, ನಾವು ಆಶ್ರಮವಾಸಿಗಳು, ನಮ್ಮ ಸಾಧು ಧರ್ಮವನ್ನು ಮರಿಬಾರ್ದು ಅಂತ ಸೂಕ್ಷ್ಮವಾಗಿ ಗದರುತ್ತಾರೆ.
ನೀವೆಲ್ಲರೂ ಪೂಜಿಸುವ ಹಾಗೆ ಆ ಕಳ್ಳರು ಕೂಡ ನನ್ನನ್ನು ಪೂಜಿಸಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ರಮಣರು. ರಮಣರು ಅಪಾರ ಕರುಣಾಮೂರ್ತಿಗಳು. ಯಾರೇ ಕಷ್ಟ ಅಂತ ಬಂದರೂ, ಯಾರೇ ಅವರನ್ನು ಏನೇ ಹೇಳ್ಕೊಂಡ್ರೂ ಕೂಡ ತಾಳ್ಮೆಯಿಂದ ಕೇಳ್ತಾ ಇದ್ರು. ಅವರು ಕಣ್ಣೀರು ಹಾಕಿದರೆ ರಮಣರು ಕೂಡ ಕಣ್ಣೀರು ಹಾಕ್ತಾಯಿದ್ರು. ರಮಣರ ಈ ಕರುಣೆ ಪ್ರೇಮ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರ ಪ್ರೀತಿ ಕರುಣೆ ಸಿಗ್ತಾ ಇತ್ತು. ರಮಣಾಶ್ರಮ ನೋಡಿದ್ರೆ ಒಂದು ಹಳೇ ಕಾಲದ ಋಷಿಗಳ ಆಶ್ರಮದ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಕಾರಣ ಅಲ್ಲಿ ಕೋತಿಗಳು, ಹಸುಗಳು, ಹಾವುಗಳು, ನಾಯಿಗಳು, ಜಿಂಕೆಗಳು, ನವಿಲು, ಅಳಿಲು ಹೀಗೆ ಎಲ್ಲ ಆಶ್ರಮವಾಸಿಗಳೇ ಆಗಿದ್ದು. ಇವೆಲ್ಲವೂ ಕೂಡ ರಮಣರಿಗೆ ಅಷ್ಟೇ ಆತ್ಮೀಯ ಆಗಿದ್ದು ಕೂಡ. ರಮಣರು ಇವುಗಳನ್ನು ಮಾತಾಡಿಸುವಾಗ ಅದು ಇದು ಅಂತ ಕರೀತಾ ಇರಲಿಲ್ಲ. ಅವರು, ಇವರು, ಅವನು, ಇವನು ಅಂತ ಒಂದೊಂದು ಪ್ರಾಣಿಗೂ ಕೂಡ ಒಂದೊಂದು ಹೆಸರನ್ನು ಇಟ್ಟು ಆ ಹೆಸರಿನಿಂದಲೇ ಕರೀತಾ ಇದ್ದರು. ಆಶ್ರಮದಲ್ಲಿ ಊಟದ ನಿಯಮ ಹೆಂಗಪ್ಪ ಇತ್ತು ಅಂದರೆ, ಮೊದಲು ಆಶ್ರಮವನ್ನು ಅವಲಂಬಿಸಿರ್ತಕ್ಕಂಥ ಈ ಪ್ರಾಣಿಗಳಿಗೆ, ನಾಯಿ, ಕೋತಿ ಇತ್ಯಾದಿಗಳಿಗೆ ಮೊದಲು ಊಟ, ಅದಾದ ಮೇಲೆ ಸಾಧು ಸಂತರಿಗೆ, ಅದಾದ ಮೇಲೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತಿತ್ತು. ಅದು 1948. ರಮಣರ ಎಡಗೈ ಮೇಲೆ ಒಂದು ಸಣ್ಣ ಹುಣ್ಣೊಂದು ಕಾಣಿಸ್ಕೊಳ್ಳುತ್ತೆ. ಅದು ಕಾಲಕ್ರಮೇಣ ದೊಡ್ಡದಾಗುತ್ತಾ ಬರ್ತಾ ಇರುತ್ತೆ. ಹಲವಾರು ದೊಡ್ಡ ದೊಡ್ಡ ಡಾಕ್ಟರ್ಗಳು ಅದನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ, ಇದು ಕ್ಯಾನ್ಸರ್ ಹುಣ್ಣು ಅಂತ ಹೇಳ್ತಾರೆ. ವೈದ್ಯರು ಅದನ್ನು 3 ಬಾರಿ ಆಪ್ರೇಷನನ್ನು ಮಾಡಿ ತೆಗಿತಾರೆ. ಆದರೂ ಕೂಡ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾವ ಚಿಕಿತ್ಸೆಗೂ ಕೂಡ ಅದು ಕಡಿಮೆಯಾಗೋದಿಲ್ಲ. ಆಗ ವೈದ್ಯರು ಹೇಳ್ತಾರೆ, ರಮಣರು ಜೀವಂತವಾಗಿರಬೇಕಾದರೆ ಅವರ ಎಡಗೈಯನ್ನು ಕತ್ತರಿಸಿ ತೆಗಿಬೇಕು ಅಂತಾರೆ. ಆದರೆ ರಮಣರು ಇದಕ್ಕೆ ಒಪ್ಪೋದಿಲ್ಲ. ತಲೆಗೆ ಗಾಯ ಆದರೆ ತಲೆಯೇ ತೆಗೆದು ಬಿಡ್ತೀರಾ? ಈ ದೇಹನೇ ಒಂದು ವ್ಯಾಧಿ, ಈ ವ್ಯಾಧಿಗೆ ಇನ್ನೊಂದು ವ್ಯಾಧಿ ಬಂದಿದೆ ಅಷ್ಟೇ. ಶರೀರ ಬಾಧೆ ತನ್ನ ಬಾಧೆಯಲ್ಲ, ತಾನು ಆತ್ಮಸ್ವರೂಪ ಅನ್ನುವಂಥದ್ದು ಮಹರ್ಷಿಗಳ ಮಾತು. ಅವತ್ತು ಏಪ್ರಿಲ್ 14 ಶುಕ್ರವಾರ 1950. ಅವತ್ತು ರಮಣರು ತಮ್ಮ ಸೇವೆ ಮಾಡಿದಂತಹ ಬಹುದಿನಗಳ ಸೇವೆಗೆ ತಮ್ಮ ಪರಿಚಾರಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಸಂಜೆಯವರೆಗೂ ಕೂಡ ತಮ್ಮ ಬಳಿಗೆ ಬಂದಂಥ ಭಕ್ತರಿಗೆಲ್ಲ ಪ್ರಸನ್ನ ಭಾವದಿಂದ ದರ್ಶನವನ್ನು ಕೊಡ್ತಾರೆ. ಅವರ ಮುಖದ ಮೇಲೆ ಅನಾರೋಗ್ಯದ ಯಾವುದೇ ಚಿಹ್ನೆ ಕಾಣ್ತಾ ಇರಲಿಲ್ಲ. ಬ್ರಹ್ಮ ಭಾವದಲ್ಲೇ ಮುಳುಗಿರ್ತಾ ಇದ್ರು. ಸಂಜೆ ಆಶ್ರಮದಲ್ಲಿ ನವಿಲುಗಳು ಕೂಗ್ತಾ ಇರುತ್ತೆ. ಪಟಾಂಗದ ಹೊರಗಡೆ ಅರುಣಾಚಲ ಶಿವಗೀತೆಯನ್ನು ಆಶ್ರಮವಾಸಿಗಳು ಹಾಡ್ತಾ ಇರ್ತಾರೆ. ಅದನ್ನು ಕೇಳಿದ ಭಗವಾನರ ಕಣ್ಣು ಅಗಲವಾಗಿ ತೆರೆಯುತ್ತೆ, ಮುಖ ಪ್ರಸನ್ನ ಆಗುತ್ತೆ, ಕಣ್ಣುಗಳಲ್ಲಿ ಆನಂದಾಶ್ರು ತುಂಬುತ್ತವೆ. ನಂತರ ಒಂದೇ ಒಂದು ದೀರ್ಘವಾದ ಉಸಿರು, ಹಾ ಅಷ್ಟೇ. ಸಾವಿನ ಯಾವ ಕುರುಹೂ ಇಲ್ಲ. ರಮಣರ ಉಸಿರು ನಿಲ್ಲುತ್ತೆ. ರಮಣರು ತಮ್ಮ ದೇಹವನ್ನು ಬಿಟ್ಟು ನಡೆದಿರ್ತಾರೆ. ಆಗ ರಾತ್ರಿ 8:47 ಸಮಯ. ಅದೇ ಸಮಯಕ್ಕೆ ಆಕಾಶದಲ್ಲಿ ದಿವ್ಯ ಜ್ಯೋತಿಯೊಂದು ಉತ್ತರ ದಿಕ್ಕಿನ ಕಡೆಗೆ ಆಕಾಶದಲ್ಲಿ ಸಾಗಿ ಕಣ್ಮರೆಯಾಗುತ್ತೆ. ಈ ದೃಶ್ಯವನ್ನು ಕೇವಲ ಅರುಣಾಚಲದಲ್ಲಿದ್ದಂಥವರಲ್ಲ, ದೇಶದ ನಾನಾ ಭಾಗದಲ್ಲಿದ್ದವರು ಕೂಡ ಕಾಣ್ತಾರೆ. ಭಗವಾನರ ದೇಹವನ್ನು ತಮ್ಮ ತಾಯಿಯವರ ಸಮಾಧಿಯ ಮಂದಿರದ ಪಕ್ಕದಲ್ಲಿ ಸಮಾಧಿ ಮಾಡಲಾಗುತ್ತೆ. ಸಮಾಧಿ ಮೇಲೊಂದು ಲಿಂಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಶ್ರೀ ರಮಣೇಶ್ವರ ಮನೋಲಿಂಗಂ ಅಂತ ಭಕ್ತರು ಇವತ್ತಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸುಮಾರು 70 ವರ್ಷ ತಮ್ಮ ಬಳಿಗೆ ಬಂದ ಲಕ್ಷಾಂತರ ಭಕ್ತರಿಗೆ ಅತ್ಯಂತ ಸರಳವಾದ ಭಾಷೆಯಲ್ಲಿ ಆತ್ಮೋನ್ನತಿಯ ಸಾಧನ ಮಾರ್ಗವನ್ನು ತಿಳಿಸಿದ ರಮಣರು ಪರಮಾತ್ಮ, ಜಗತ್ತು, ಆತ್ಮ, ಅಧ್ಯಾತ್ಮ ಅಂತ ತಿಳಿಯಲು ಬರ್ತಕ್ಕಂಥವರಿಗೆ ಅವರು ಹೇಳ್ತಾ ಇದ್ದದ್ದು ಒಂದೇ, ಮೊದಲು ನಾನು ಯಾರು ಎನ್ನುವನ್ನು ಧ್ಯಾನಿಸಿ ಅರಿಯಿರಿ. ಅದು ತಿಳಿದಾಗ ಉಳಿದೆಲ್ಲವೂ ಕೂಡ ತಾವಾಗಿಯೇ ನಿಮ್ಮ ಅರಿವಿನಲ್ಲಿ ಪ್ರಕಾಶಗೊಳ್ಳುತ್ತೆ ಅಂತ. ಇವಿಷ್ಟು ರಮಣರ ಕುರಿತಾದ ನಾನು ಕಲೆ ಹಾಕಿರ್ತಕ್ಕಂಥ ಮಾಹಿತಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ರಮಣರ ಉಪದೇಶಗಳು, ರಮಣರ ಕುರಿತಾದಂಥ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹಾಕ್ತೇನೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೇನೆ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ.